ಹಲೋ ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ನೋಡಬಹುದು ಗುರು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆ ಫುಲ್ ಭಯಾನಕವಾಗಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಗೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಬನ್ನಿ ಗೈಸ್, ವಿಡಿಯೋ ನೋಡ್ಕೊಂಡು ಬರೋಣ, ಓಕೆನಾ? ಇವಾಗ ಏನು ನಾನು ಸ್ಟೋರಿ ಹೇಳ್ತಿದ್ದೀನಲ್ಲ, ಈ ಸ್ಟೋರಿ ನೀವು ಕೇಳಿದ ಮೇಲೆ ಮೈಯಲ್ಲಿರೋ ಪಾರ್ಟ್ಸ್ ಕೂಡ ಗಡ 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 ಅಲ್ಲಾಡ್ಬೋದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಗುರು. ರಾಜಸ್ಥಾನ್ ಅಂದರೆ ಎಲ್ರಿಗೂ ಗೊತ್ತಿರ್ಬೋದು. ರಾಜಸ್ಥಾನ ಒಳಗೆ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿ ಒಳಗೆ ಜಮೀನ್ದಾರ್ ಅನ್ನೋರು ಇದ್ದರು. ಆಮೇಲೆ ಆ ಜಮೀನ್ದಾರ್ ಮಗ ಏನಿರ್ತಾನಲ್ಲ, ಅವನ ಮಗನಿಗೆ ಬುಲೆಟ್ ಬೈಕ್ ಅಂದರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಇವನೇನು ಮಾಡ್ತಾನೆ, ಸೀದಾ ಅವ್ರ ಅಪ್ಪನ ಹತ್ರ ಹೋಗಿ, ಅಪ್ಪ ನನಗೆ ಬುಲೆಟ್ ಬೈಕ್ ಬೇಕು, ಬುಲೆಟ್ ಬೈಕ್ ಅಂದರೆ ನನಗೆ ತುಂಬ ಇಷ್ಟ ಅಂತ ಅವ್ರ ಅಪ್ಪನ ಹತ್ರ ಹೇಳ್ತಾನೆ. ಅವ್ರ ತಂದೆ ಕೂಡ ಏನು ಮಾಡ್ತಾರೆ, ಪಾಪ ಹೋಗಲಿ ಬಿಡು, ನನ್ನ ಮಗ ಬುಲೆಟ್ ಬೈಕ್ ಕೇಳ್ತಿದ್ದಾನಲ್ಲ ಅಂತೇಳಿ ಕೊಡಿಸ್ತಾರೆ. ಅಂದರೆ ಆ ಕಾಲದಲ್ಲಿ ಬುಲೆಟ್ ಬೈಕ್ ತಗೋಬೇಕಂದ್ರೆ ಅವರೇ ದೊಡ್ಡ ಶ್ರೀಮಂತರು, ಓಕೆನಾ? ಆಮೇಲೆ ಇವನು ಬುಲೆಟ್ ಬೈಕ್ ತೊಗೊತಾನೆ. ಬುಲೆಟ್ ಬೈಕ್ ತೊಗೊಂಡು ಸ್ವಲ್ಪ ದಿನಕ್ಕೆ ಇವನಿಗೆ ಮದುವೆ ಕೂಡ ಆಗುತ್ತೆ. ಆಮೇಲೆ ಇವನು ಬುಲೆಟ್ ಬೈಕ್ ಮೇಲೆ ತುಂಬ ಜೀವ ಇಟ್ಕೊಂಡಿರ್ತಾನೆ. ಆಮೇಲೆ ಒಂದಿನ ಏನಾಗುತ್ತೆ ಗೊತ್ತಾ, ಮಕ್ಕಳು ಹಾಗೆ ಹೆಂಡತಿ ಕರ್ಕೊಂಡು ಅವ್ರ ತಂದೆ ತಾಯಿ ಊರಿಗೆ ಹೋಗ್ತಾನೆ. ಹೋಗಿ ಹೆಂಡತಿ ಹಾಗೂ ಮಕ್ಕಳಿಗೆ ಅಲ್ಲೇ ಬಿಟ್ಟು ಒಂದು ದಿವಸ ಇದ್ದು ತಿರುಗಿ ದಿನ ವಾಪಸ್ ಬರೋ ಟೈಮ್ನಲ್ಲಿ ಏನಾಗುತ್ತೆ ಅಂತ ನೀವೇ ನೋಡ್ಬೋದು. ಇವನಿಗೆ ಬುಲೆಟ್ ಬೈಕ್ ಅಂದರೆ ತುಂಬ ಇಷ್ಟ. ಆ ಮೂಮೆಂಟ್ನಾಗ ಬುಲೆಟ್ ಬೈಕ್ ಸಿಕ್ಕಿದ್ದೆ, ಒಬ್ಬನೇ ಇದ್ದೀನಿ ಅಂತೇಳಿ ಫುಲ್ ಸ್ಪೀಡಾಗಿ ಹೋಗ್ತಿರ್ತಾನೆ. ಆ ಮೂಮೆಂಟಲ್ಲಿ ಏನಾಗುತ್ತೋ ಏನಿಲ್ವೋ ಒಂದು ಗೊತ್ತಿಲ್ಲ ಗುರು. ರಸ್ತೆ ಪಕ್ಕದಲ್ಲಿ ಒಂದು ದೊಡ್ಡದ ಮರ ಇರುತ್ತೆ. ಆ ಮರಕ್ಕೆ ಹೋಗಿ ಡಿಕ್ಕಿ ಹೊಡಿತಾನೆ. ಆ ಡಿಕ್ಕಿ ಹೊಡೆದಿರೋ ರಪ್ಸಕ್ಕೆ ಅಲ್ಲೇ ಸಾವನ್ನಪ್ತಾನೆ ಇವನು. ಆ ನಂತರ ಪೊಲೀಸು ಅದು ಇದು ಅಂತ ಎಲ್ಲರೂ ಬಂದು ಅವನ್ನ ಎತ್ಕೊಂಡು ಶವ ಸಂಸ್ಕಾರ ಎಲ್ಲ ಮುಗಿಸ್ತಾರೆ. ಆ ಬುಲೆಟ್ ಬೈಕ್ ಏನಿದೆ, ಆ ಬುಲೆಟ್ ಬೈಕ್ನ ತೊಗೊಂಡು ಸ್ಟೇಷನಿಗೆ ಹೋಗ್ತಾರೆ. ಆ ನಂತರ ಬೆಳಿಗ್ಗೆ ಎದ್ದು ಬೈಕ್ ನೋಡಿದರೆ ಅಲ್ಲಿ ಬೈಕ್ ಇರೋಲ್ಲ. ಆ ಬೈಕ್ ಮತ್ತೆ ಹೋಗಿ ಏನದು ಆಕ್ಸಿಡೆಂಟ್ ಆಗಿತ್ತಲ್ಲ ಆ ಸ್ಪಾಟಿಗೆ ಹೋಗಿ ನಿಂತಿರುತ್ತೆ. ಇವ್ರೇನು ತಿಳ್ಕೊತಾರೆ, ಯಾರೋ ತೊಗೊಂಬಂದು ನಿಂದಿರ್ಸಿರ್ಬೋದು ಅಂತೇಳಿ ಮತ್ತೆ ತೊಗೊಂಡೋಗಿ ಸ್ಟೇಷನ್ ಒಳಗೆ ಇಟ್ಕೊತಾರೆ. ಮತ್ತೆ ಬೆಳಿಗ್ಗೆ ಎದ್ದು ನೋಡಿದರೆ ಬೈಕ್ ಇರೋಲ್ಲ. ಎಲ್ಲಿರುತ್ತೆ ಆ ಬೈಕು? ಮತ್ತೆ ಅದೇ ಸ್ಪಾಟಿಗೆ ಹೋಗಿ ನಿಂತಿರುತ್ತೆ. ಹೀಗಾದರೆ ನಡೆಯಲ್ಲ ಅಂಥೇಳಿ ಇವರೆಲ್ಲ ಸೇರಿ ಆ ನಂತರ ಏನು ಮಾಡ್ತಾರೆ, ಬೈಕ್ ಒಳಗಿರೋ ಪೆಟ್ರೋಲು ಹಾಗೆ ಪಂಚರ್ ಎಲ್ಲ ಮಾಡಿ ಬೈಕಿಗೆ ನಿಂದಿರಿಸ್ತಾರೆ. ಮತ್ತೆ ಬೆಳಿಗ್ಗೆ ಎದ್ದು ನೋಡಿದರೆ ಬೈಕ್ ಇರೋಲ್ಲ. ಮತ್ತೆ ಅದೇ ಸ್ಪಾಟಿಗೆ ಹೋಗಿ ಬೈಕ್ ನಿಂತಿರುತ್ತೆ. ಹಾಗೆ ಇಷ್ಟೆಲ್ಲ ಹೇಳ್ತಿದ್ದೀನಿ. ಇನ್ನು ಅವ್ರ ಹೆಸರು ಕೂಡ ಹೇಳ್ಬೋದಲ್ಲ ಅನ್ಬೋದು ನೀವು. ಓಕೆ ಗುರು, ಹೆಸರು ಕೂಡ ಹೇಳ್ತೀನಿ, ಓಂ ಸಿಂಗ್ ರಾಥೋಡ್ ಅಂತ. ನೀವು ಬೇಕಾದರೆ ಗೂಗಲ್ಲು ಯೂಟ್ಯೂಬ್ ಎಲ್ಲಾದರೂ ಹೋಗಿ ಸರ್ಚ್ ಮಾಡಿರಿ. ನಾನೇನೋ ಸುಳ್ಳು ಹೇಳಿದರೆ ನಿಮಗೆ ಅಲ್ಲಿ ಅರ್ಥ ಆಗುತ್ತೆ, ಓಕೆನಾ? ಆಮೇಲೆ ಏನಾಗುತ್ತೆ, ಪೊಲೀಸ್ ಕೂಡ ಫುಲ್ ಅದ್ರಕೊಂಡ್ಬಿಡ್ತಾರೆ. ಅದ್ರಕೊಂಡು ಸೀದಾ ಅವ್ರ ತಂದೆ ಹತ್ರ ಬುಲೆಟ್ ಗಾಡಿ ತಗೊಂಡೋಗಿ, ನಮಗೆ ಬುಲೆಟ್ ಬೈಕ್ ಬೇಡ, ನೀವೇ ಇಟ್ಕೊಡ್ರಿ ಅಂತೇಳಿ ಎಲ್ಲ ಹೇಳಿ ಅಲ್ಲೇ ಬಿಡ್ತಾರೆ. ಅವ್ರ ತಂದೆ ಕೂಡ ಫುಲ್ ಶಾಕ್ ಆಗಿಬಿಡ್ತಾರೆ. ಇದು ಹೇಗಾಗುತ್ತೆ, ನಾನು ನೋಡ್ತೀನಿ, ನೈಟೆಲ್ಲ ನಾನು ಜಾಗರಣೆ ಮಾಡಿ ನೋಡ್ತೀನಿ ಅಂತೇಳಿ ಅಲ್ಲೇ ಬೈಕ್ ಸ್ಟ್ಯಾಂಡ್ ಹಾಕಿ ನಿಂದಿರ್ಸ್ತಾರೆ. ಆಮೇಲೆ ಏನಾಗುತ್ತೆ, ಸುಮಾರು 12 ಗಂಟೆ ಇದ್ದಕ್ಕಿದ್ದಂಗೆ ಬೈಕ್ ಸ್ಟಾರ್ಟ್ ಆಗಿ ಸುಮ್ಮನೆ ಮುಂದೆ ಹೋಗ್ತಿರುತ್ತೆ. ಆಮೇಲೆ ಇವ್ರ ತಂದೆ, ಏನಪ್ಪ ಇದು ಬುಲೆಟ್ ಬೈಕ್ ಸೌಂಡ್ ಬರ್ತಿದೆ ಅಂತ ಎಣಕ್ಕೆ ನೋಡಿದರೆ ಬುಲೆಟ್ ಬೈಕ್ ಮುಂದೆ ಹೋಗ್ತಿರುತ್ತೆ. ಇವ್ರು ಕೂಡ ಎದ್ದು ಆ ಬೈಕ್ ಹಿಂದೆ ಹೋದರೆ ಸೀದಾ ಬೈಕ್ ಎಲ್ಲಿರುತ್ತೆ ಗೊತ್ತಾ, ಅದೇ ಸ್ಪಾಟ್ ಒಳಗೆ ನಿಂತಿರುತ್ತೆ ಹೋಗಿ. ಆಮೇಲೆ ಏನಾಗೋದು ಗೊತ್ತಾ, ಊರು ಜನ ಸೇರಿ ಅವ್ರ ತಂದೆ ಸೇರಿ ಅಲ್ಲೇ ಒಂದು ಸ್ಮಾರಕ ಮಾಡಿ ಆ ಬುಲೆಟ್ ಬೈಕ್ ಅಲ್ಲಿ ಇಟ್ಟು ಪೂಜೆ ಮಾಡ್ತಿರ್ತಾರೆ. ಹಾಗೆ ನೀವು ಎಲ್ಲಾದರೂ ನೋಡಿರ್ಬೋದು, ಅಭಿಷೇಕ ಹಾಲು ತಗೋದು ಮಾಡ್ತಾರೆ. ಆದರೆ ಅಲ್ಲಿ ಹೆಂಗೆ ಮಾಡ್ತಾರೆ ಗೊತ್ತಾ, ಸಾರಾಯಿ ತಗೊಂಡು ಅಭಿಷೇಕ ಮಾಡ್ತಾರೆ, ನೀವೇ ನೋಡ್ಬೋದು. और यहाँ प्रसाद में लड्डू नहीं, शराब की बोतलें चढ़ाई जाती. ಹಾಗೆ ನಾನು ಹೇಳೋದೇನೆಂದರೆ, ಅವ್ರ ತಂದೆ ಆಗಿರ್ಬೋದು, ಆ ಊರಿನ ಮಂದಿ ಆಗಿರ್ಬೋದು, ಹಾಗೆ ಅವ್ರ ಕುಟುಂಬದವರಾಗಿರ್ಬೋದು, ಅವ್ರೇನು ತಿಳ್ಕೊತಾರೆ ಅಂದರೆ, ಅಲ್ಲಿಗೆ ಹೋಗಿ ಮನಸ್ಸಿನಾಗ ಏನು ಅನ್ಕೊಂಡ್ರು ನೆರವೇರುತ್ತೆ ಅಂತ ಅವರೆಲ್ಲರ ಅನಿಸಿಕೆ. ಹಾಗೆ ನಿಮಗೆ ಈ ಸ್ಟೋರಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಎಷ್ಟಾಗುತ್ತೋ ಸಪೋರ್ಟ್ ಮಾಡಿರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಬಾಯ್ ಗೈಸ್.